ಒಂದು ಅಪರೂಪದ ಪ್ರಾಣಿಯ ರಕ್ತದಿಂದ ಮೆಡಿಸಿನ್ ರೆಡಿ ಮಾಡೋದಕ್ಕೆ ಅಂತ ಆ ಪ್ರಾಣಿನ ಹುಡುಕ್ತಾ ಇರ್ತಾರೆ. ಆ ಪ್ರಾಣಿ ಅವ್ರಗಳಿಗೆ ಸಿಗುತ್ತಾ? ತುಂಬಾ ಅಪರೂಪವಾಗಿರುವಂತಹ ಪ್ರಾಣಿಗೆ ಅದೇನ್ ಶಕ್ತಿ ಇರುತ್ತೆ? ಆ ಪ್ರಾಣಿ ತನ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಯಾರ್ ಸಹಾಯನ ತಗೊಳುತ್ತೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಚೋಪ ಅಂತ. ಖಂಡಿತವಾಗ್ಲೂ ಈ ಮೂವಿಯ ಕತೆ ತುಂಬಾನೇ ಸುಂದರವಾಗಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಕೆಲವರು ಒಂದು ಕೇವ್ ಒಳಗಡೆ ಒಂದು ಚಿತ್ರನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾರೆ. ಅವಾಗ ಅವ್ರ ಹಿಂದೆ ಒಂದು ಪ್ರಾಣಿ ಪಾಸ್ ಆಗುತ್ತೆ. ಅದು ಏನಿರ್ಬಹುದು ಅಂತ ನೋಡೋದಕ್ಕೆ ಅವ್ರುಗಳು ಆ ಪ್ರಾಣಿ ಓದ್ ಕಡೆನೆ ಹೋಗ್ತಿರ್ಬೇಕಾದ್ರೆ ಅವರಿಗೆ ಯಾವುದೋ ಒಂದು ಪ್ರಾಣಿಯ ಪುಕ್ಕ ಸಿಗುತ್ತೆ. ಅದನ್ನ ನೋಡಿ ಅವರು ತುಂಬಾ ಖುಷಿಯಿಂದ ಕೇವ್ ಒಳಗಡೆಯಿಂದ ಓಡ್ ಬಂದು ನಾವು ಆ ಪ್ರಾಣಿನ ಹುಡ್ಕಿದ್ವಿ ಅಂತ ರಿಚರ್ಡ್ಗೆ ಅವ್ರಿಗೆ ಸಿಕ್ಕಿರುವಂತ ಪುಕ್ಕನ ತೋರಿಸ್ತಾರೆ. ಆ ಪುಕ್ಕನ ನೋಡಿ ರಿಚರ್ಡ್ ಎಲ್ರು ನಮ್ಮನ್ನ ಹುಚ್ಚರು ಅಂತ ಅನ್ಕೊಂಡಿದ್ದಾರೆ, ನಾವ್ ಏನು ಅನ್ನೋದನ್ನ ಅವ್ರಗಳಿಗೆ ತೋರ್ಸ್ಬೇಕು ಅಂತ ಹೇಳಿ ತುಂಬಾ ಬೇಗ ಕೇವ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಒಂದು ಜೀವಿ ಇರುತ್ತೆ. ಅದನ್ನ ರಿಚರ್ಡ್ ನೋಡಿ ನನಗ್ ಗೊತ್ತಿತ್ತು ಈ ಜೀವಿ ಇನ್ನೂ ಇದೆ ಅಂತ, ಆದ್ರೆ ನನ್ನನ್ನ ಯಾರು ನಂಬ್ತಾನೆ ಇಲ್ಲ ಅಂತ ಹೇಳಿ ಆ ಜೀವಿನ ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಅವ್ರಗಳ ಹಿಂದೆ ಏನೋ ಪಾಸ್ ಆಗುತ್ತೆ. ಅದೇನಿರ್ಬಹುದು ಅಂತ ಎಲ್ರು ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅವ್ರಗಳ ಮುಂದೆ ಒಂದು ದೈತ್ಯಕಾರದ ಪ್ರಾಣಿ ಬಂದು ತುಂಬಾ ಜೋರಾಗಿ ಗರ್ಜನೆ ಮಾಡ್ತಾ ರಿಚರ್ಡ್ ನ ಒಂದ್ ಕಡೆ ನೋಕಿ ಅದ್ರ ಮರಿನ ಎತ್ಕೊಂಡು ಅಲ್ಲಿಂದ ಓಡೋಗುತ್ತೆ. ಅವಾಗ ರಿಚರ್ಡ್ ಮೇಲ್ಗಡೆ ಎದ್ದು ಒಂದು ಫೈರ್ ಗನ್ನ ತಗೊಂಡು ಆ ಪ್ರಾಣಿ ಹೋದ್ ಕಡೆ ಶೂಟ್ ಮಾಡ್ತಾನೆ. ಅದರಿಂದ ಆ ಪ್ರಾಣಿಯ ರೆಕ್ಕೆಗೆ ಸ್ವಲ್ಪ ಬೆಂಕಿ ಎತ್ಕೊಂಡ್ ಬಿಡುತ್ತೆ. ಆದ್ರೂ ಕೂಡ ಆ ಪ್ರಾಣಿ ಬೆಂಕಿನ ಹೋಗಿಸ್ಕೊಂಡು ತನ್ನ ಮರಿನ ಎತ್ಕೊಂಡು ಕೇವಿಂದ ಹೊರಗಡೆ ಬಂದು ಓಡೋಗುತ್ತೆ. ಅದರಿಂದ ರಿಚರ್ಡ್ ಮತ್ತೆ ಅವನ ಜೊತೆ ಕೆಲಸ ಮಾಡ್ತಿದ್ದವರೆಲ್ಲ ಜೀಪ್ ಗಳನ್ನ ತಗೊಂಡು ಆ ಪ್ರಾಣಿ ಹೋದ್ ಕಡೆ ಹೋಗ್ತಾರೆ. ಆ ಪ್ರಾಣಿ ತನ್ನ ಮರಿನ ಎತ್ಕೊಂಡು ಆರೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಅದ್ರ ಕೈಲಿ ಆಗ್ತಾ ಇರೋದಿಲ್ಲ. ಅದರಿಂದ ಅದು ಓಡೋಗ್ತಾ ಇರುತ್ತೆ. ಇನ್ನೇನ್ ರಿಚರ್ಡ್ ಆ ಪ್ರಾಣಿನ ಹಿಡಿಬೇಕು ಅಷ್ಟರಲ್ಲಿ ಅದು ಹೋಗ್ತಿರುವಂತಹ ದಾರಿನ ಚೇಂಜ್ ಮಾಡುತ್ತೆ. ಅದರಿಂದ ರಿಚರ್ಡ್ ಹೋಗ್ತಿದ್ದಂತಹ ಜೀಪು ಒಂದ್ ಕಡೆ ಸ್ಟಾಪ್ ಆಗುತ್ತೆ. ಹಾಗಾಗಿ ಎಲ್ರು ಜೀಪ್ ಇಂದ ಕೆಳಗಡೆ ಇಳಿದು ಸ್ವಲ್ಪ ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ರಿಚರ್ಡ್ಗೆ ಆ ಪ್ರಾಣಿಯ ಉಗುರು ಸಿಗುತ್ತೆ. ಅದರಿಂದ ಅವ್ರುಗಳು ಆ ಪ್ರಾಣಿ ಇಲ್ಲೇ ಎಲ್ಲಾದ್ರೂ ಇರಬಹುದು ಅಂತ ಸರ್ಚ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಆ ಪ್ರಾಣಿ ತನ್ನ ಮರಿನ ಎತ್ಕೊಂಡು ರೋಡ್ ಕ್ರಾಸ್ ಮಾಡೋದಕ್ಕೆ ಅಂತ ಬರುತ್ತೆ. ಅವಾಗ ಒಂದು ಕಾರ್ ಬಂದು ಆ ಪ್ರಾಣಿಗೆ ಡ್ಯಾಶ್ ಹೊಡೆಯುತ್ತೆ. ಆದ್ರೂ ಕೂಡ ಆ ಪ್ರಾಣಿ ತನ್ನ ಮರಿನ ಬಿಡೋದಿಲ್ಲ. ಮತ್ತೆ ಅದನ್ನ ಎತ್ಕೊಂಡು ಒಂದು ಚಿಕ್ಕ ಮರದ ಹತ್ರ ಬಂದು ಬಚ್ಚಿಟ್ಕೊಳ್ಳುತ್ತೆ. ಅವಾಗ ಅಲ್ಲಿಗೆ ರಿಚರ್ಡ್ ಮತ್ತೆ ಅವನ್ ಕಡೆಯವರೆಲ್ಲ ಬಂದು ಇಲ್ಲೇ ಎಲ್ಲಾದ್ರೂ ಆ ಪ್ರಾಣಿ ಬಚ್ಚಿಟ್ಕೊಂಡಿರಬಹುದು, ಸರಿಯಾಗಿ ಹುಡುಕಿ ಅಂತ ಮಾತಾಡ್ತಿರ್ತಾರೆ. ಆ ಪ್ರಾಣಿಯ ರೆಕ್ಕೆಗೆ ಹೇಟ್ ಆಗಿರೋದ್ರಿಂದ ಅದಕ್ಕೆ ಹಾರೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಅದಕ್ಕೆ ಬೇರೆ ದಾರಿ ಇಲ್ದೆ ತನ್ನ ಮರಿನ ಅಲ್ಲೇ ಬಿಟ್ಟು ರಿಚರ್ಡ್ ಹತ್ರ ಹೋಗಿ ತುಂಬಾ ಜೋರಾಗಿ ಗರ್ಜನೆ ಮಾಡಿ ಅಲ್ಲಿಂದ ಬೇರೆ ಕಡೆ ಹೋಗುತ್ತೆ. ಅವಾಗ ಅದ್ರ ಮರಿ ತನ್ನ ತಾಯಿನ ಕಳ್ಕೊಂಡು ತುಂಬಾನೇ ದುಃಖದಿಂದ ಕೂಗ್ತಾ ಇರುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನ್ಯೂಸ್ ನಲ್ಲಿ ಲ್ಯಾಟಿನ್ ಅಮೆರಿಕಾದಲ್ಲಿ ಒಂದು ವಿಚಿತ್ರವಾದ ಎಲಚುಪಕಾಬ್ರಸ್ ಅನ್ನೋ ಒಂದು ಜೀವಿ ಕಂಡು ಬಂದಿದೆ. ಅದು ಮೇಕೆಗಳನ್ನ ಸಾಯಿಸಿ ಅವುಗಳ ರಕ್ತನ ಕುಡಿಯುತ್ತೆ. ಅದೇ ರೀತಿ ಅನೇಕ ಪ್ರಾಣಿ ಪಕ್ಷಿಗಳನ್ನ ಅದು ಸಾಯಿಸ್ತಾ ಇದೆ ಅಂತ ಬರ್ತಿರುತ್ತೆ. ಅದಾದ್ಮೇಲೆ ನಮ್ಗೆ ಕಾನ್ಸಾಸ್ ಸಿಟಿನಲ್ಲಿರುವಂತಹ ಒಂದು ಸ್ಕೂಲ್ ನಲ್ಲಿ ಓದ್ತಿರುವಂತಹ ಅಲೆಕ್ಸ್ ನ ತೋರಿಸ್ತಾರೆ. ಅವನಿಗೆ ವಿಡಿಯೋ ಗೇಮ್ ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ಅವನು ಅಷ್ಟೊಂದು ಯಾರ ಜೊತೆನೂ ಬೆರೆಯೋದಕ್ಕೆ ಇಷ್ಟ ಪಡ್ತಿರೋದಿಲ್ಲ. ಅವನು ಸ್ಕೂಲ್ ನ ಮುಗಿಸ್ಕೊಂಡು ವಾಪಸ್ ಮನೆಗ್ ಬಂದಾಗ ಅವನ ತಾಯಿಯಾದ ಜೂಲಿಯಾ ಅಲೆಕ್ಸ್ ನಿನ್ಗೆ ಒಂದು ಗುಡ್ ನ್ಯೂಸ್ ಇದೆ, ನೀನ್ ಅಪ್ಲೈ ಮಾಡಿರುವಂತ ಪಾಸ್ಪೋರ್ಟ್ ಬಂದಿದೆ ನೋಡು ಅಂತ ಹೇಳ್ತಾರೆ. ಅದನ್ನ ನೋಡಿ ಅಲೆಕ್ಸಾ ನಾನು ಎಲ್ಲೂ ಹೋಗೋದಿಲ್ಲ, ಮೆಕ್ಸಿಕೋ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಾಯಿ ಅಲೆಕ್ಸಾ ನಿನಗೆ ಏನಾಗಿದೆ, ಇದು ನಿನ್ನ ತಂದೆ ಆಸೆ, ನೀನು ಮೆಕ್ಸಿಕಾಗ್ ಹೋಗಿ ಅವರ ಫ್ಯಾಮಿಲಿ ಜೊತೆ ಸ್ವಲ್ಪ ದಿನ ಇದ್ರೆ ನಿನ್ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ. ಅಲ್ಲಿ ನಿನ್ನ ತಾತ ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಆ ಜಾಗ ತುಂಬಾನೇ ಸುಂದರವಾಗಿದೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಅಲೆಕ್ಸ್ ತುಂಬಾನೇ ಬೇಜಾರ ಮಾಡ್ಕೊಂಡು ನನಗೆ ಊಟ ಏನು ಬೇಡ ಅಂತ ಹೇಳಿ ಅವನ ರೂಮ್ ಒಳಗಡೆ ಹೋಗಿ ಅವನ್ ತಂದೆ ಫೋಟೋನ ಇಟ್ಕೊಂಡು ಅಳ್ತಾ ಇರ್ತಾನೆ. ಅದನ್ನ ನೋಡಿ ನಮಗ್ ಗೊತ್ತಾಗುತ್ತೆ ಅವನ್ ತಂದೆ ಬದುಕಿಲ್ಲ ಅಂತ. ಅವಾಗ ಅಲ್ಲಿಗೆ ಅವನ ತಾಯಿ ಬಂದು ಅಲೆಕ್ಸ್ ನನಗೆ ಎಲ್ಲ ಅರ್ಥ ಆಗುತ್ತೆ, ನೀನು ಒಂಟಿ ಅಲ್ಲ, ನಿನಗೆ ನಿನ್ನದೇ ಆದಂತಹ ಒಂದು ಫ್ಯಾಮಿಲಿ ಇದೆ, ಅವ್ರಗಳನ್ನ ನೀನು ಮಿಸ್ ಮಾಡ್ಕೊಳ್ಬೇಡ, ನಾಳೆನೆ ಮೆಕ್ಸಿಕಾಗ್ ಹೋಗು ಅಂತ ಹೇಳ್ತಾರೆ. ಅವಾಗ ಅಲೆಕ್ಸಾ ಕೂಡ ಒಪ್ಕೊಳ್ತಾನೆ. ಆದ್ರಿಂದ ನೆಕ್ಸ್ಟ್ ಡೇನೆ ಅಲೆಕ್ಸಾ ಮೆಕ್ಸಿಕಾಗ್ ಬರ್ತಾನೆ. ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಅವನ್ ತಾತ ಬಂದಿರ್ತಾರೆ. ಅವ್ರ ಹೆಸರು ಚಾವಾ ಅಂತ. ಅವರು ಅವರ ಮೊಮ್ಮಗನನ್ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ನಂತರ ಅವರಿಬ್ರು ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಪ್ಯಾನಿಷ್ ಭಾಷೆನಲ್ಲಿ ಚಾವಾ ಅಲೆಕ್ಸ್ ನ ಮಾತಾಡ್ತಾರೆ. ಆದ್ರೆ ಅವನಿಗೆ ಆ ಭಾಷೆ ಸ್ವಲ್ಪನೂ ಅರ್ಥ ಆಗೋದಿಲ್ಲ. ಅದನ್ನ ನೋಡಿ ಚಾವಾ ನಿನ್ ತಂದೆ ನಿನ್ಗೆ ಸ್ಪ್ಯಾನಿಷ್ ಮಾತಾಡೋದನ್ನ ಕಲ್ಸಿಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅಲೆಕ್ಸ್ ನನ್ಗೆ ಸ್ಪ್ಯಾನಿಷ್ ಭಾಷೆ ಸ್ವಲ್ಪ ಮಾತ್ರ ಬರುತ್ತೆ ಅಂತ ಹೇಳ್ತಾನೆ. ನಂತರ ಅವನು ವಿಡಿಯೋ ಗೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿ ಚಾವಾ ನಿನ್ ತಂದೆ ಕೂಡ ನಿಂತರನೆ ಅಂತ ಹೇಳ್ತಿರ್ತಾರೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅವರಿಬ್ರು ಮನೆ ಹತ್ರ ಬಂದು ತಲುಪ್ತಾರೆ. ಅಲ್ಲಿ ಮೆಮೋ ಇರ್ತಾನೆ. ಅವನು ಎಲೆಕ್ಸಾಗೆ ಕಸಿನ್ ಆಗ್ಬೇಕು. ಚಾವಾ ಅವನನ್ನ ಎಲೆಕ್ಸಾಗ್ ತೋರಿಸಿ ಇವನ ಹೆಸರು ಮೆಮೋ ಅಂತ, ಇವನ್ ನಿನ್ಗೆ ಕಸಿನ್ ಆಗ್ಬೇಕು, ಇವನಿಗೆ ಸ್ಪ್ಯಾನಿಷ್ ಬರುತ್ತೆ, ಇವನ ಹತ್ರ ಕಲ್ತ್ಕೋ ಅಂತ ಹೇಳಿ ಅವರು ಒಳಗಡೆ ಹೋಗ್ತಾರೆ. ಅವ್ರ ಮನೆ ಒಳಗಡೆ ಎಲ್ಲ ಅವ್ರ ತಾತ ಮಾಡ್ತಿದ್ದಂತಹ ಕುಸ್ತಿ ಫೋಟೋಸ್ ಗಳಿರ್ತವೆ. ಹೇಳ್ಬೇಕು ಅಂದ್ರೆ ಎಲೆಕ್ಸಾ ತಂದೆ ಕೂಡ
ಒಂದು ಕಾಲದಲ್ಲಿ ಕುಸ್ತಿ ಮಾಡ್ತಾ ಇದ್ರು. ಎಲೆಕ್ಸ್ ಉಳ್ಕೊಳ್ಳೋದಕ್ಕೆ ಒಂದು ಬಾಲ್ಕನಿ ಮೇಲ್ಗಡೆ ಜಾಗ ಮಾಡಿರ್ತಾರೆ. ಅದು ಎಲೆಕ್ಸ್ ಆಗಿ ಇಷ್ಟ ಇಲ್ದೇ ಇದ್ರು ಕೂಡ ವಿಧಿ ಇಲ್ದೆ ಸುಮ್ನಾಗ್ತಾನೆ. ಅವ್ನಿರುವಂತ ರೂಮ್ ಪಕ್ಕನೆ ಯಾರೋ ಹಾಡು ಹೇಳ್ತಿರ್ತಾರೆ. ಅದು ಯಾರಿರ್ಬಹುದು ಅಂತ ಎಲೆಕ್ಸ್ ನೋಡಿದ್ರೆ ಅಲ್ಲಿ ಒಬ್ಳು ಹುಡ್ಗಿ ಕೂತಿರ್ತಾಳೆ. ಲೂನಾ ಅಂತ ಅವಳ ಹೆಸರು. ಮೆಮೊಗೆ ಅವಳು ಸಿಸ್ಟರ್ ಆಗ್ಬೇಕು. ಎಲೆಕ್ಸ್ಗೂ ಕೂಡ ಅವಳು ಅಕ್ಕ ಆಗ್ತಾಳೆ. ಅವಳು ಎಲೆಕ್ಸ್ ಅನ್ನ ನೋಡಿ, ನೀನು ಎಲೆಕ್ಸ್ ಅಲ್ವಾ, ತಾತ ನಿನ್ ಬಗ್ಗೆ ಎಲ್ಲ ಹೇಳಿದಾರೆ ಅಂತ ಹೇಳಿ ಅವಳು ಎಲೆಕ್ಸ್ ಅನ್ನ ಪರಿಚಯ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈಗಿರ್ಬೇಕಾದ್ರೆ ಅವಾಗ್ಲೇ ತಪ್ಪಿಸ್ಕೊಂಡಂತಹ ಎಲೆ ಚುಪಕಾಬ್ರ ಮರಿ ಜಾವ ಮನೆ ಹತ್ರ ಬಂದು ಒಂದು ಮೇಕೆನ ಬೇಟೆ ಆಡ್ತಿರುತ್ತೆ. ಈ ಕಡೆ ಮೆಮೊ ಮತ್ತೆ ಅವಳ ಅಕ್ಕ ಸೇರ್ಕೊಂಡು ಎಲೆಕ್ಸ್ ಆಗಿ ಅವ್ರ ತಾತ ಈ ಹಿಂದೆ ಮಾಡ್ತಿದ್ದಂತಹ ಕುಸ್ತಿನ ತೋರಿಸ್ತಾ ಇರ್ತಾರೆ. ಅದನ್ನ ನೋಡಿ ಎಲೆಕ್ಸ್ ನಮ್ ತಾತ ಇಷ್ಟೊಂದು ದೊಡ್ಡ ಪೈಲ್ವಾನ ಅಂತ ತುಂಬಾ ಆಶ್ಚರ್ಯ ಪಡ್ತಾ ಇರ್ತಾನೆ. ಆ ವಿಡಿಯೋನ ನೋಡ್ತಾ ಲೂನಾ ಆ ಸಮಯದಲ್ಲಿ ಅವರು ಒಂದಿನ ಕುಸ್ತಿ ಮಾಡ್ತಿರ್ಬೇಕಾದ್ರೆ ರಿಂಗ್ ಇಂದ ಹೊರಗಡೆ ಬಿದ್ಬಿಟ್ರು. ಅವಾಗ ಅವರ ತಲೆಗೆ ತುಂಬಾ ಇಂಜುರಿ ಆಗಿ 1 ತಿಂಗಳು ಕೋಮಾಗ ಹೋಗಿದ್ರು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅವರ ತಾತ ಬಂದು, ಮಕ್ಳೇ ಟಿವಿ ನೋಡಿದ್ ಸಾಕು, ಏನಾದ್ರೂ ಅಡಿಗೆ ಮಾಡೋಣ ಅಂತ ಹೇಳಿ ಎಲ್ಲರನ್ನೂ ಹೊರಗಡೆ ಕರ್ಕೊಂಡ್ ಬಂದು, ನೀವು ಏನ್ ತಿಂತೀರಾ, ಈ ಮೇಕೆನ ಕಟ್ ಮಾಡೋಣ ಅಂತ ಕೇಳ್ತಿರ್ತಾರೆ. ಅವಾಗ ಲೂನಾಗೆ ಸತ್ತೋಗಿರುವಂತಹ ಮೇಕೆ ಕಾಣುತ್ತೆ. ಅದನ್ನ ನೋಡಿ ಮೆಮೊ ಎಲೆ ಚುಪಕಾಬ್ರಾಸ್ ಇದರ ರಕ್ತನ ಕುಡ್ದಿರಬಹುದು ಅಂತ ಹೇಳ್ತಿರ್ತಾನೆ. ಅವಾಗ ಎಲೆಕ್ಸ್ ಹಾಗಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಲೂನಾ, ಎಲೆ ಚುಪಕಾಬ್ರಾಸ್ ಅಂದ್ರೆ ಒಂದು ಮಾನ್ಸ್ಟರ್, ಅದು ಮೇಕೆಗಳನ್ನ ಸಾಯಿಸಿ ಅವುಗಳ ರಕ್ತನ ಕುಡಿಯುತ್ತೆ ಅಂತ ಹೇಳ್ತಿರ್ತಾಳೆ. ನಂತರ ನಮ್ಗೆ ರಿಚರ್ಡ್ ನ ತೋರಿಸ್ತಾರೆ. ಅವನು ನೋಡಿದಂತಹ ಎಲೆ ಚುಪಕಾಬ್ರಾಸ್ ಜೀವಿ ಬಗ್ಗೆ ರೆಕಾರ್ಡ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ಬರುತ್ತೆ. ಅದರಿಂದ ಟೈಲರ್ ಬಂದು ರಿಚರ್ಡ್ಗೆ, ಇಷ್ಟ ದಿನ ಆದ್ರೂ ನಿಮ್ ಕಡೆಯಿಂದ ಏನು ರಿಸಲ್ಟ್ ಬಂದಿಲ್ಲ, ನೀವೆಲ್ಲ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ರಿಚರ್ಡ್, ನೋಡಿ ನಮ್ಗೆ ಆ ಪ್ರಾಣಿಯ ಒಂದು ಪುಕ್ಕ ಸಿಕ್ಕಿದೆ, ಆದಷ್ಟು ಬೇಗ ನಾವು ಆ ಪ್ರಾಣಿನ ಹಿಡಿತೀವಿ ಅಂತ ಹೇಳ್ತಾನೆ. ಅದಕ್ಕೆ ಟೈಲರ್, ನಾನು ಈ ಪುಕ್ಕನ ನೋಡೋದಕ್ಕೆ ಅಷ್ಟು ದೂರದಿಂದ ಬಂದಿಲ್ಲ, ನೀನು ಪ್ರಾಮಿಸ್ ಮಾಡಿದೆ ಆ ಪ್ರಾಣಿಯ ರಕ್ತದಿಂದ ಅನೇಕ ರೋಗಗಳನ್ನ ಗುಣಪಡಿಸ್ತೀನಿ, ಅದ್ರಿಂದ ನೀವು ತುಂಬಾನೇ ದುಡ್ಡು ಮಾಡಬಹುದು ಅಂತ. ಆದ್ರೆ ಇವಾಗ ನೀನು ಏನ್ ಮಾಡ್ತಿದ್ಯಾ, ಬರೀ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಬೈತಾನೆ. ಅವಾಗ ರಿಚರ್ಡ್, ನನಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಿ, ಖಂಡಿತವಾಗ್ಲೂ ಆ ಪ್ರಾಣಿನ ಆದಷ್ಟು ಬೇಗ ಹಿಡಿತೀವಿ ಅಂತ ಹೇಳ್ತಾನೆ. ಅದಕ್ಕೆ ಟೈಲರ್, 1 ವಾರದಲ್ಲಿ ನೀವು ಆ ಪ್ರಾಣಿನ ಹಿಡಿಲಿಲ್ಲ ಅಂದ್ರೆ ನಿಮ್ಮ ರಿಸರ್ಚ್ ನ ಸ್ಟಾಪ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದರಿಂದ ರಿಚರ್ಡ್ಗೆ ಇನ್ನೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಎಲೆಕ್ಸ್ ವಿಡಿಯೋ ಗೇಮ್ ಮಾಡ್ತಾ ಅವ್ನ ರೂಮ್ ನಲ್ಲಿ ಕೂತಿರ್ಬೇಕಾದ್ರೆ ಅವ್ರ ತಾತ ಒಂದು ಟಾರ್ಚ್ ನ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಅವರು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ನೋಡೋದಕ್ಕೆ ರಿಚರ್ಡ್ ಅವ್ರ ಹಿಂದೆನೆ ಹೋಗ್ತಾನೆ. ಅವಾಗ ಅವರು ಅವರ ಗೋಡನ್ ಒಳಗಡೆ ಬಂದು ಒಂದ್ ಕಡೆ ಕೂತ್ಕೊಂಡು ಮ್ಯೂಸಿಕ್ ನ ಪ್ಲೇ ಮಾಡ್ತಾರೆ. ಅಷ್ಟರಲ್ಲಿ ಎಲೆಕ್ಸ್ ನಿಂತಿರುವ ಜಾಗದ ಹತ್ರ ಏನೋ ಸೌಂಡ್ ಆಗುತ್ತೆ. ಅದೇನಿರ್ಬೋದು ಅಂತ ಎಲೆಕ್ಸ್ ತುಂಬಾ ಭಯ ಪಡ್ಕೊಂಡು ನೋಡ್ತಿರ್ಬೇಕಾದ್ರೆ ಎಲೆ ಚುಪಕಾಬ್ರಾಸ್ ಪ್ರಾಣಿ ಒಂದು ಪದೆಯಿಂದ ಹೊರಗಡೆ ಬರುತ್ತೆ. ಅದನ್ನ ನೋಡಿ ಎಲೆಕ್ಸ್ ತುಂಬಾನೇ ಭಯ ಪಡ್ಕೊಂಡು ಜೋರಾಗಿ ಕೂಗ್ತಾನೆ. ಆ ಸೌಂಡ್ ನ ಕೇಳಿಸ್ಕೊಂಡು ಅವನ ತಾತ ಹೊರಗಡೆ ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಲೂನಾ ಮತ್ತೆ ಮೆಮೊ ಕೂಡ ಬರ್ತಾರೆ. ಎಲ್ರು ಏನಾಯ್ತು ಅಂತ ಎಲೆಕ್ಸ್ ನ ಕೇಳಿದಾಗ ಅವನು ಆ ಪೊದೆನಲ್ಲಿ ಎಲೆ ಚುಪಕಾಬ್ರಾಸ್ ಪ್ರಾಣಿ ಇದೆ ಅಂತ ಹೇಳ್ತಾನೆ. ಅದ್ರಿಂದ ಎಲ್ರು ತುಂಬಾ ಆಶ್ಚರ್ಯದಿಂದ ಆ ಪೊದೆ ಕಡೆನೆ ನೋಡ್ತಿರ್ಬೇಕಾದ್ರೆ ಆ ಪೊದೆಯಿಂದ ಒಂದು ಮೊಲ ಹೊರಗಡೆ ಬರುತ್ತೆ. ಅದನ್ನ ನೋಡಿ ಮೆಮೊ ಮತ್ತೆ ಲೂನಾ ಇಬ್ರು, ನೀನು ಇದನ್ನ ನೋಡಿ ಎಲೆ ಚುಪಕಾಬ್ರಾಸ್ ಪ್ರಾಣಿ ಅಂತ ಅನ್ಕೊಂಡ ಅಂತ ಹೇಳಿ ನಗ್ತಾ ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ಆ ಪ್ರಾಣಿ ಎಲೆಕ್ಸ್ ಮುಂದೆನೆ ಬಂದು ಮಲಗಿರುತ್ತೆ. ಅದನ್ನ ನೋಡಿ ಎಲೆಕ್ಸ್ ತುಂಬಾನೇ ಎದುರುಕೊಳ್ತಾನೆ. ಅದ್ರಿಂದ ಆ ಪ್ರಾಣಿ ಕೂಡ ಭಯ ಪಡ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಎಲೆಕ್ಸ್ಗೆ ಅರ್ಥ ಆಗ್ತಿರೋದಿಲ್ಲ. ಅವನು ತುಂಬಾನೇ ಗೊಂದಲದಲ್ಲಿರ್ತಾನೆ. ಈಗಿರ್ಬೇಕಾದ್ರೆ ಅವ್ರ ತಾತ ಮನೆಯಿಂದ ಕಾಣಿಯಾಗಿರ್ತಾರೆ. ಅವರಿಗೆ ತಲೆಗೆ ಇಂಜುರಿ ಆಗಿರೋದ್ರಿಂದ ಅವಾಗ ಮೆಮೊರಿ ಲಾಸ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಅವರು ಎಲ್ಲಿಗ್ ಬೇಕಲ್ಲಿಗೆ ಹೋಗ್ತಾ ಇರ್ತಾರೆ. ಅದ್ರಿಂದ ಅವರನ್ನ ಹುಡುಕೊಂಡು ಕರ್ಕೊಂಡ್ ಬರೋದಕ್ಕೆ ಅಂತ ಲೂನಾ ಮತ್ತೆ ಮೆಮೊ ಇಬ್ರು ಎಲೆಕ್ಸ್ ನ ಕರ್ಕೊಂಡು ಕಾರ್ನ ತಗೊಂಡು ಸಿಟಿ ಕಡೆ ಹೋಗ್ತಾರೆ. ಈ ಕಡೆ ರಿಚರ್ಡ್ ಮತ್ತೆ ಅವನ ಟೀಮ್ ನವರೆಲ್ಲ ಅವಾಗ್ಲೇ ಎಲೆ ಚುಪಕಾಬ್ರಾಸ್ ಆಕ್ಸಿಡೆಂಟ್ ಆದಂತ ಜಾಗದಲ್ಲಿ ಏನಾದ್ರೂ ಮಾಹಿತಿ ಸಿಗುತ್ತಾ ಅಂತ ನೋಡ್ತಾ ಇರ್ತಾರೆ. ಅವಾಗ ಅವರಿಗೆ ಆ ಕಾರ್ಗೆ ಡ್ಯಾಶ್ ಹೊಡೆದಂತಹ ಕಾರ್ನ ಬೋರ್ಡ್ ಸಿಗುತ್ತೆ. ಅದನ್ನ ನೋಡಿ ರಿಚರ್ಡ್, ಇದು ತುಂಬಾನೇ ಹೆಲ್ಪ್ ಆಗಬಹುದು ಅಂತ ಹೇಳ್ತಿರ್ತಾನೆ. ಇನ್ನೊಂದ್ ಕಡೆ ಲೂನಾ, ಮೆಮೊ ಮತ್ತೆ ಎಲೆಕ್ಸ್ ಎಲ್ರು ಅವ್ರ ತಾತನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಧ್ಯ ದಾರಿನಲ್ಲಿ ಅವರು ಒಂದು ಮೇಕೆನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ನೋಡಿ ಎಲ್ರು ಕಾರಿಂದ ಕೆಳಗಡೆ ಇಳಿದ್ ಬಂದು, ತಾತ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವರು, ನಾನು ವಾಕ್ ಮಾಡೋದಕ್ಕೆ ಅಂತ ಬಂದೆ, ಹಾಗೆ ನಾನು ಈ ಮೇಕೆನ ಕೊಂಡ್ಕೊಂಡೆ ಅಂತ ಹೇಳ್ತಾರೆ. ನಂತರ ಅವ್ರಗಳೆಲ್ಲ ವಾಪಸ್ ಮನೆಗ್ ಬರ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ಎಲೆಕ್ಸ್ ಅವನ್ ತಾತನ ಹತ್ರ ಇದ್ದಂತಹ ಮ್ಯೂಸಿಕ್ ಬಾಕ್ಸ್ ನ ತಗೊಂಡು ಗೋಡನ್ ಹತ್ರ ಬಂದು ಅದನ್ನ ಪ್ಲೇ ಮಾಡಿ ಒಂದ್ ಕಡೆ ಕೂತ್ಕೊಂಡಿರ್ತಾನೆ. ಆ ಮ್ಯೂಸಿಕ್ ನ ಕೇಳಿಸ್ಕೊಂಡು ಎಲೆ ಚುಪಕಾಬ್ರಾಸ್ ಪ್ರಾಣಿ ಅವನ್ ಮುಂದೆ ಬರುತ್ತೆ. ಅದನ್ನ ನೋಡಿ ಅವನ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅದು ನಿಧಾನವಾಗಿ ಮ್ಯೂಸಿಕ್ ಬಾಕ್ಸ್ ಹತ್ರ ಬಂದು ಅದನ್ನ ಇಟ್ಕೊಂಡು ಆಟ ಆಡ್ತಾ ಇರುತ್ತೆ. ಅದು ಆ ರೀತಿ ಆಡ್ತಾ ಇರೋದನ್ನ ನೋಡಿ ಎಲೆಕ್ಸ್, ನಿನ್ಗೆ ಹಶ್ವಾಗಿದ್ಯಾ, ಅದು ತಿನ್ನುವಂತಹ ವಸ್ತು ಅಲ್ಲ, ನಿನ್ಗೆ ತಿನ್ನೋದಕ್ಕೆ ಏನಾದ್ರೂ ತರ್ತೀನಿ, ಅಲ್ಲಿವರೆಗೂ ನೀನು ಇಲ್ಲೇ ಇರು ಅಂತ ಹೇಳಿ ಅವನು ಮನೆ ಒಳಗಡೆ ಬಂದು ಫ್ರಿಡ್ಜ್ ನಲ್ಲಿ ಇರುವಂತಹ ಸೋಸೇಜ್ ಫುಡ್ ನ ತಗೊಂಡ್ ಬಂದು ಎಲೆ ಚುಪಕಾಬ್ರಾಸ್
ಬ್ರಸ್ಗೆ ಕೊಡ್ತಾನೆ. ಆದ್ರೆ ಅದು ಆ ಫುಡ್ ನ ತಿನ್ನೋದಿಲ್ಲ, ಯಾಕಂದ್ರೆ ಅದು ಬರೀ ಪ್ರಾಣಿ ಪಕ್ಷಿಗಳ ರಕ್ತನ ಕುಡಿಯುತ್ತೆ. ಆದ್ರಿಂದ ಅವಾಗ ಆ ಪ್ರಾಣಿ ಓಡೋಗಿ ಅದು ವಾಸವಾಗಿರುವಂತಹ ಜಾಗದಿಂದ ಒಂದು ಬಾಕ್ಸ್ ನ ತಗೊಂಡ್ ಬಂದು ಎಲೆಕ್ಸ್ ಗೆ ಕೊಡುತ್ತೆ. ಅದನ್ನ ಅವನು ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಒಂದು ಸತ್ತೋಗಿರುವಂತಹ ಇಲಿ ಇರುತ್ತೆ. ಅದನ್ನ ತಿನ್ನುವಂತ ಆ ಪ್ರಾಣಿ ಎಲೆಕ್ಸ್ ಗೆ ಹೇಳುತ್ತೆ. ಅದರಿಂದ ಎಲೆಕ್ಸ್ ಅದನ್ನ ತಿನ್ನೋ ತರ ನಾಟಕ ಮಾಡ್ತಾನೆ. ಅವತ್ತಿಂದ ಆ ಪ್ರಾಣಿ ಜೊತೆ ಎಲೆಕ್ಸ್ ಗೆ ತುಂಬಾನೇ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಮೆಮೊ ಗೋಡನ್ ಒಳಗಡೆ ಏನೋ ಹುಡುಕ್ತಾ ಇರ್ತಾನೆ. ಅವನು ಎಲೆ ಚುಪಕಾಬ್ರಸ್ ನ ನೋಡ್ಬಿಡ್ತಾನೆ ಅಂತ ಎಲೆಕ್ಸ್ ಅವನನ್ನ ಅಲ್ಲಿಂದ ಹೊರಗಡೆ ಕಳ್ಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವಾಗ ಅವ್ರ ಮುಂದೆ ಆ ಪ್ರಾಣಿ ಬಂದ್ಬಿಡುತ್ತೆ. ಅದನ್ನ ನೋಡಿ ಮೆಮೊ ತುಂಬಾನೇ ಭಯ ಪಡ್ತಿರ್ತಾನೆ. ಅವಾಗ ಎಲೆಕ್ಸ್ ಆ ಪ್ರಾಣಿಗೆ ಇವನು ನನ್ನ ಬ್ರದರ್, ಇವನಿಗೆ ನೀನು ಏನು ಮಾಡ್ಬೇಡ ಅಂತ ಹೇಳಿ ಆ ಪ್ರಾಣಿನ ಸಮಾಧಾನ ಮಾಡ್ತಿರ್ತಾನೆ. ಅಷ್ಟಲ್ಲೇ ಅಲ್ಲಿಗೆ ಲೂನಾ ಕೂಡ ಬಂದ್ಬಿಡ್ತಾಳೆ. ಅವಳು ಕೂಡ ಆ ಪ್ರಾಣಿನ ನೋಡಿ ಎದ್ರುಕೊಂಡು ತುಂಬಾ ಜೋರಾಗಿ ಹೋಗ್ತಾಳೆ. ಅವಾಗ ಎಲೆಕ್ಸ್ ಅವಳಿಗೂ ಕೂಡ ಆ ಪ್ರಾಣಿ ಬಗ್ಗೆ ಹೇಳಿ ಆ ಪ್ರಾಣಿನ ಸಮಾಧಾನ ಮಾಡ್ತಿರ್ತಾನೆ. ಲೂನಾ ಆ ಪ್ರಾಣಿನ ನೋಡಿ ಈ ಪ್ರಾಣಿ ಇನ್ನೂ ಬದುಕಿದ್ಯಾ ಅಂತ ಅವಳಿಗೆ ನಂಬೋದಕ್ಕೇನೆ ಆಗ್ತಾ ಇರೋದಿಲ್ಲ. ನಂತರ ಅವ್ರೆಲ್ರೂ ಸೇರ್ಕೊಂಡು ಆ ಪ್ರಾಣಿಗೆ ಚೂಪ ಅಂತ ಹೆಸರನ್ನ ಇಡ್ತಾರೆ. ಅವಾಗ ಅಲ್ಲಿಗೆ ಅವ್ರ ತಾತ ಕೂಡ ಬಂದು, ಮಕ್ಳೇ ಈ ಪ್ರಾಣಿ ಬಗ್ಗೆ ನೀವು ಯಾರತ್ರನೂ ಹೇಳ್ಬೇಡಿ, ಈ ವಿಷಯ ತುಂಬಾನೇ ಸೀಕ್ರೆಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ಆ ಪ್ರಾಣಿನ ಅವರೇ ಅಲ್ಲಿಗೆ ತಗೊಂಡ್ ಬಂದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸಾಕ್ತಾ ಇರ್ತಾರೆ. ಯಾಕಂದ್ರೆ ಅದರ ತಾಯಿ ಅದನ್ನ ರಿಚರ್ಡ್ ಇಂದ ಕಾಪಾಡೋದಕ್ಕೆ ಅಂತ ರೋಡ್ ನ ದಾಟ್ತಿರ್ಬೇಕಾದ್ರೆ ಅವ್ರ ಕಾರ್ಗೆನೆ ಬಂದು ಡ್ಯಾಶ್ ಹೊಡೆದಿರುತ್ತೆ. ಇದೇ ಆ ಕಾರು. ಅವಾಗ ಅವರು ಈ ಮರಿ ತಾಯಿಯಿಂದ ಬೇರೆ ಆಗಿರೋದನ್ನ ನೋಡಿ ಅದನ್ನ ತಗೊಂಡ್ ಬಂದು ಇಲ್ಲಿವರೆಗೂ ಸೀಕ್ರೆಟ್ ಆಗಿ ನೋಡ್ಕೊಳ್ತಾ ಇರ್ತಾರೆ. ಈ ಹಿಂದೆ ಏನೆಲ್ಲ ನಡೀತು ಅನ್ನೋದನ್ನ ಅವರು ಮಕ್ಳಿಗೆಲ್ಲ ತಿಳಿಸಿ ನಾನು ಇದ್ರ ತಾಯಿನ ಹುಡ್ಕೋದಕ್ಕೆ ಟ್ರೈ ಮಾಡ್ದೆ, ಆದ್ರೆ ಅದು ನನ್ಗೆ ಇದುವರೆಗೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಅವ್ರ ಮನೆ ಹತ್ರ ರಿಚರ್ಡ್ ಬಂದು, ನಾವು US ಗವರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ, ಮೆಡಿಸಿನ್ ಪರ್ಪಸ್ಗೋಸ್ಕರ ನಾವು ಒಂದು ಅಪರೂಪದ ಪ್ರಾಣಿನ ಹುಡುಕ್ತಾ ಇದೀವಿ, ಈ ಬೋರ್ಡ್ ರಸ್ತೆ ಪಕ್ಕ ಸಿಕ್ತು, ಇದು ನಿಮಗ್ ಸೇರಿದಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಎಲೆಕ್ಸ್ ನ ತಾತ ನಿಮ್ಗೆ ನನ್ನಿಂದ ಏನಾಗ್ಬೇಕು ಅಂತ ಕೇಳ್ತಾರೆ. ಅವಾಗ ರಿಚರ್ಡ್ ನಾನ್ ನಿಮ್ಮ ಮನೆನ ಒಂದ್ಸಲ ನೋಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಎಲೆಕ್ಸ್ ನ ತಾತ ಒಪ್ಪೋದಿಲ್ಲ. ಪರ್ಮಿಷನ್ ಇಲ್ದೆ ನೀವು ನನ್ನ ಮನೆ ಒಳಗಡೆ ಬರೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದ್ರಿಂದ ರಿಚರ್ಡ್ ಗೆ ಅವ್ರ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಹಾಗಾಗಿ ಅವನು ಅವ್ರ ಹತ್ರ ಏನು ಮಾತಾಡ್ದೆ ಅಲ್ಲಿಂದ ವಾಪಸ್ ಹೋಗ್ತಾನೆ. ರಿಚರ್ಡ್ ಬಂದಿರೋದು ಚೋಪಗ್ ಗೊತ್ತಾಗಿ ಅದು ತುಂಬಾನೇ ಭಯ ಪಡ್ತಿರುತ್ತೆ. ಅವಾಗ ಎಲೆಕ್ಸ್ ಅದ್ರ ಮುಂದೆ ಮ್ಯೂಸಿಕ್ ನ ಪ್ಲೇ ಮಾಡಿ ಅದನ್ನ ಸಮಾಧಾನ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅಲ್ಲಿಗೆ ಮೆಮೊ ಬಂದು, ಎಲೆಕ್ಸ್ ನಾವು ಚೋಪಾಗೆ ಆರೋದನ್ನ ಕಳ್ಸೋಣ ಅಂತ ಹೇಳ್ತಾನೆ. ಅದ್ರಿಂದ ಅವನು ಮನೆ ಮೇಲ್ಗಡೆ ಚೋಪನ ಕರ್ಕೊಂಡು ಹೋಗಿ ನಿನ್ನ ರೆಕ್ಕೆನ ಈ ರೀತಿ ಅಗ್ಲ ಮಾಡ್ಕೊಂಡು ನಂತರ ಹಾರು ಅಂತ ಹೇಳಿ ಅವನು ಕೆಳಗಡೆ ಇದ್ದಂತಹ ಗ್ರಾಸ್ ಮೇಲ್ಗಡೆ ಬೀಳ್ತಾನೆ. ಅದೇ ರೀತಿ ಚೋಪ ಕೂಡ ಕೆಳಗಡೆ ನೆಗೆಯುತ್ತೆ. ಅವಾಗ ಅದು ಹಾರೋದಕ್ಕೆ ತುಂಬಾನೇ ಟ್ರೈ ಮಾಡುತ್ತೆ, ಆದ್ರೆ ಅದ್ರ ಕೈಲಿ ಆಗೋದಿಲ್ಲ. ಅದ್ರಿಂದ ಅದು ಕೆಳಗಡೆ ಬಿದ್ದೋಗುತ್ತೆ. ಈಗಿರ್ಬೇಕಾದ್ರೆ ಎಲೆಕ್ಸ್ ನ ತಾತ ಎಲೆಕ್ಸ್ ಗೆ ಅವರು ಈ ಹಿಂದೆ ಮಾಡ್ತಿದ್ದಂತಹ ಕುಸ್ತಿನ ತೋರಿಸಿ ನಿನ್ ತಂದೆ ಕೂಡ ನಂತರ ಒಳ್ಳೆ ಕುಸ್ತಿಪಟು ಆಗಿದ್ರು ಅಂತ ಹೇಳಿ ಅವರು ಎಲೆಕ್ಸ್ ಗೆ ಒಂದು ಕ್ಯಾಪ್ ನ ಕೊಟ್ಟು ಇದು ನಿನ್ನ ತಂದೆದು, ನೀನು ಕೂಡ ನಿನ್ ತಂದೆ ತರ ಕುಸ್ತಿ ಮಾಡೋದ್ನ ಕಲಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಎಲೆಕ್ಸ್ ಒಪ್ಪೋದಿಲ್ಲ. ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅವನು ವಿಡಿಯೋ ಗೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿ ಅವನ್ ತಾತ ವಿಡಿಯೋ ಗೇಮ್ ನ ಕಿತ್ಕೊಂಡು ನಿನಗಿದು ಬೇಕು ಅಂದ್ರೆ ನನ್ ಜೊತೆ ಕುಸ್ತಿ ಮಾಡು ಅಂತ ಹೇಳ್ತಾರೆ. ಅದ್ರಿಂದ ಎಲೆಕ್ಸ್ ಅವ್ರ ಜೊತೆ ಕುಸ್ತಿ ಮಾಡೋದಕ್ಕೆ ಒಪ್ಕೊಳ್ತಾನೆ. ಎಲೆಕ್ಸ್ ನ ಸೋಲ್ಸೋದಕ್ಕೆ ಅವನ್ ತಾತ ತುಂಬಾನೇ ಟ್ರೈ ಮಾಡ್ತಿರ್ತಾರೆ. ಎಲೆಕ್ಸ್ ಗೆ ಇಷ್ಟ ಇಲ್ದೇ ಇದ್ರು ಕೂಡ ಅವನು ಅವನ್ ತಾತನ್ ಜೊತೆ ಕುಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವಾಗ ಅವನ್ ತಾತ ಅವನನ್ನ ಸೋಲ್ಸಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಅದನ್ನ ನೋಡಿ ಎಲೆಕ್ಸ್ ಗೆ ತುಂಬಾ ಕೋಪ ಬಂದು ಅವರನ್ನ ಕೆಳಗಡೆ ಜೋರಾಗಿ ನೋಗ್ಬಿಡ್ತಾನೆ. ಅವಾಗ ಅವ್ರ ಮೆಮೊರಿ ಮತ್ತೆ ಲಾಸ್ ಆಗ್ಬಿಡುತ್ತೆ. ಅದರಿಂದ ಲೂನಾ ಮತ್ತೆ ಮೆಮೊ ಇಬ್ರು ಡಾಕ್ಟರ್ ನ ಮನೆಗೆ ಕರ್ಸಿ ಅವ್ರ ತಾತನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅವಾಗ ಡಾಕ್ಟರ್ ಅವರಿಗೆ ನಿಮ್ಮ ತಾತನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ ಸಮಯ ಆದ್ಮೇಲೆ ಅವರು ಸರಿ ಹೋಗ್ತಾರೆ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅದೇ ಸಮಯಕ್ಕೆ ಚೂಪ ತುಂಬಾ ಜೋರಾಗಿ ಕೂಗ್ತಾ ಇರುತ್ತೆ. ಅದರಿಂದ ಎಲ್ರು ಅದನ್ನ ನೋಡೋದಕ್ಕೆ ಅಂತ ಓಡ್ ಬರ್ತಾರೆ. ಅವಾಗ ಅಲ್ಲಿಗೆ ರಿಚರ್ಡ್ ಬಂದು ಚೂಪನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅದರಿಂದನೇ ಅದು ಅಷ್ಟೊಂದು ಜೋರಾಗಿ ಕೂಗ್ತಾ ಇರುತ್ತೆ. ಅವನನ್ನ ತಡೆಯೋದಕ್ಕೆ ಅಂತ ಮಕ್ಕಳು ತುಂಬಾನೇ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ರಿಚರ್ಡ್ ಆ ಪ್ರಾಣಿಗೆ ಪ್ರಜ್ಞೆ ಹೋಗುವಂತಹ ಇಂಜೆಕ್ಷನ್ ನ ಶೂಟ್ ಮಾಡ್ಬಿಡ್ತಾನೆ. ಅದರಿಂದ ಚೂಪ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದನ್ನ ಅವನು ಇನ್ನೇನ್ ತಗೊಂಡ್ ಹೋಗ್ಬೇಕು. ಅಷ್ಟರಲ್ಲಿ ಎಲೆಕ್ಸ್ ಅವನ್ ತಾತನ ಹತ್ರ ಬಂದು ಅವರನ್ನ ಮೇಲ್ಗಡೆ ಎಬ್ಸಿ ನಡೆದಿದ್ ವಿಷಯನೆಲ್ಲ ಅವರಿಗೆ ಹೇಳ್ತಾನೆ. ಆದ್ರೆ ಅವರಿಗೆ ಮೆಮೊರಿ ಲಾಸ್ ಆಗಿರೋದ್ರಿಂದ ಎಲೆಕ್ಸ್ ಏನ್ ಹೇಳ್ತಿದ್ದಾನೆ ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಅವಾಗ ಅವನು ಅವರಿಗೆ ಹಳೇದ್ನೆಲ್ಲ ಹೇಳಿ ಮತ್ತೆ ಎಲ್ಲನೂ ಅವರಿಗೆ ನೆನ್ಪ್ ಮಾಡಿ ರಿಚರ್ಡ್ ವಿರುದ್ಧ ಕುಸ್ತಿ ಮಾಡೋದಕ್ಕೆ ಅಂತ ಅವರನ್ನ ರೆಡಿ ಮಾಡಿ ಎಲೆಕ್ಸ್ ಹತ್ರ ಕರ್ಕೊಂಡ್ ಬರ್ತಾನೆ. ಅವಾಗ ಅವರು ಎಲೆಕ್ಸ್ ಗೆ ಸರಿಯಾಗಿ ಹೊಡಿತಾರೆ. ನಂತರ ಅವ್ರುಗಳು ಎಲೆಕ್ಸ್ ಬಂದಿರುವಂತಹ ಜೀಪ್ ನ ತಗೊಂಡು ಎಲ್ರು ಅಲ್ಲಿಂದ ಹೋಗ್ತಾರೆ. ಅದೇ ಜೀಪ್ ನಲ್ಲಿ ಚೂಪ ಕೂಡ ಇರುತ್ತೆ. ಅವ್ರುಗಳು ಆ ಜೀಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ಚೂಪನ ಅದ್ರ ಫ್ಯಾಮಿಲಿ ಜೊತೆ ಸೇರ್ಸೋಣ, ಅದ್ರ ಫ್ಯಾಮಿಲಿನ ಹುಡ್ಕೋಣ ಅಂತ ಡಿಸೈಡ್ ಮಾಡಿ ಚೂಪ ತಾಯಿ ಕಾರ್ಗೆ ಡ್ಯಾಶ್ ಹೊಡೆದಂತಹ ಜಾಗಕ್ಕೆ ಬಂದು ಕಾರ್ನ ನಿಲ್ಸಿ
ಚೂಪ ಜೊತೆ ಅದರ ಫ್ಯಾಮಿಲಿನ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ರಿಚರ್ಡ್ ಅವನ ಟೀಮ್ಗೆ ಕಾಲ್ ಮಾಡಿ ಎಲ್ಲರನ್ನೂ ಅವನ ಹತ್ರ ಕರ್ಸ್ಕೊಂಡು ಬೇಗ ಬೇಗ ಚೂಪನ ಕರ್ಕೊಂಡು ಹೋದ್ ಕಡೆನೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಎಲೆಕ್ಸ್, ಲೂನಾ, ಮೆಮೊ ಮತ್ತೆ ಅವ್ರ ತಾತ ನಿಲ್ಸಿರುವಂತಹ ಕಾರ್ ಹತ್ರ ಬಂದು ಅವ್ರುಗಳು ಇಲ್ಲೇ ಎಲ್ಲಾದ್ರೂ ಇರ್ತಾರೆ, ಸರ್ಚ್ ಮಾಡಿ ಅಂತ ಅವನ ಟೀಮಿಗೆ ಹೇಳಿ ಅವನು ಕೂಡ ಕಾರ್ನ ತಗೊಂಡು ಮಕ್ಕಳನ್ನ ಹುಡ್ಕೊಂಡು ಹೋಗ್ತಾನೆ. ಈ ಕಡೆ ಚೂಪ ಅದರ ತಾಯಿ ಸ್ಮೆಲ್ ನ ಇಟ್ಕೊಂಡು ಹೋಗ್ತಿರುತ್ತೆ. ಅದ್ರಿಂದನೇ ಎಲೆಕ್ಸ್ ಕೂಡ ಹೋಗ್ತಿರ್ತಾನೆ. ಇನ್ನೊಂದ್ ಕಡೆ ರಿಚರ್ಡ್ ಒಂದು ಎತ್ತರವಾದಂತಹ ಜಾಗಕ್ಕೆ ಬಂದು ಸ್ಕೋಪ್ ನಲ್ಲಿ ಯಾರಾದ್ರೂ ಕಾಣಿಸ್ತಾರ ಅಂತ ನೋಡ್ತಿರ್ತಾನೆ. ಅವಾಗ ಅವನಿಗೆ ಲೂನಾ, ಮೆಮೊ ಮತ್ತೆ ಅವ್ರ ತಾತ ಓಡೋಗ್ತಿರೋದು ಕಾಣಿಸುತ್ತೆ. ಅವರು ಎಲೆಕ್ಸ್ ನ ಹುಡ್ಕೊಂಡು ಅವನ ಹಿಂದೆನೆ ಹೋಗ್ತಾ ಇರ್ತಾರೆ. ಚೂಪ ಓಡೋಗ್ತಿರ್ಬೇಕಾದ್ರೆ ಮುಂದೆ ಒಂದು ಪ್ರಪಾತ ಇರುತ್ತೆ. ಅದರಿಂದ ಅದು ಅಲ್ಲೇ ಕೂತ್ಕೊಂಡು ತುಂಬಾ ಜೋರಾಗಿ ಕೂಗ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಎಲೆಕ್ಸ್ ಕೂಡ ಬರ್ತಾನೆ. ಚೂಪ ಕೂಗ್ತಿರುವಂತಹ ಸೌಂಡ್ ನ ಕೇಳಿಸ್ಕೊಂಡು ಆಪೋಸಿಟ್ ಕಡೆಯಿಂದ ಇನ್ನೊಂದ್ ಸೌಂಡ್ ಬರುತ್ತೆ. ಆ ಸೌಂಡ್ ನ ಕೇಳಿ ಎಲೆಕ್ಸ್ಗೆ ಚೂಪ ಫ್ಯಾಮಿಲಿ ಇಲ್ಲೇ ಎಲ್ಲಾದ್ರೂ ಇರಬಹುದು ಅಂತ ಗೊತ್ತಾಗುತ್ತೆ. ಅದರಿಂದ ಅವನು ಕೂಡ ಚೂಪ ಜೊತೆ ಸೇರ್ಕೊಂಡು ತುಂಬಾ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಅವನು ಚೂಪಗೆ, ನೀನ್ ಹೋಗುವಂತ ಸಮಯ ಬಂದಾಯ್ತು ದೋಸ್ತ್, ನಿನ್ಗೆ ನಿನ್ನ ಫ್ಯಾಮಿಲಿ ಸಿಕ್ಕಾಯ್ತು ಅಂತ ಹೇಳಿ ಅವನು ಚೂಪನ ಇಟ್ಕೊಂಡು ಅಳ್ತಾ ಇರ್ತಾನೆ. ಅವಾಗ ಮತ್ತೆ ಆಪೋಸಿಟ್ ಸೈಡ್ ಇಂದ ಚೂಪ ತಾಯಿ ಕೂಗುತ್ತೆ. ಅದರಿಂದ ಚೂಪ ಪಕ್ಕದಲ್ಲಿದ್ದಂತಹ ಪೈಪ್ ನ ಸಹಾಯದಿಂದ ಪ್ರಪಾತನ ದಾಟಿ ಮುಂದೆ ಹೋಗ್ತಾ ಇರುತ್ತೆ. ಎಲೆಕ್ಸ್ ಚೂಪ ಅದರ ಫ್ಯಾಮಿಲಿ ಜೊತೆ ಸೇರ್ತಲ್ಲ ಅನ್ನೋ ಸಮಾಧಾನದಿಂದ ವಾಪಸ್ ಹೋಗ್ತಿರ್ಬೇಕಾದ್ರೆ ಅವನ್ ಮುಂದೆ ಒಂದು ಲಯನ್ ಬಂದು ಎಲೆಕ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಅದರಿಂದ ಅವನು ಪಕ್ಕದಲ್ಲಿದ್ದಂತಹ ಪೈಪ್ ಮೇಲ್ಗಡೆ ಹತ್ತಿ ಅದರಿಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾನೆ. ಅವಾಗ ಲಯನ್ ಕೂಡ ಪೈಪ್ ಮೇಲ್ಗಡೆ ಬಂದು ಇನ್ನೇನು ಎಲೆಕ್ಸ್ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಲೂನಾ, ಮೆಮೊ ಮತ್ತೆ ಅವನ್ ತಾತ ಬಂದು ಆ ಲಯನ್ ಎದುರಿಸಿ ಅದು ಅಲ್ಲಿಂದ ಓಡೋಗೋ ತರ ಮಾಡ್ತಾರೆ. ನಂತರ ಎಲೆಕ್ಸ್ ಪೈಪ್ ಇಂದ ವಾಪಸ್ ಬರ್ತಿರ್ಬೇಕಾದ್ರೆ ಅದು ತುಂಬಾನೇ ಹಳೇದಾಗಿರೋದ್ರಿಂದ ಮಧ್ಯಕ್ಕೇನೆ ಕಟ್ ಆಗ್ಬಿಡುತ್ತೆ. ಅದರಿಂದ ಎಲೆಕ್ಸ್ ಸ್ಲಿಪ್ ಆಗಿ ಪಕ್ಕದಲ್ಲಿದ್ದಂತಹ ಒಂದು ಚಿಕ್ಕ ಪೈಪ್ ನ ಇಟ್ಕೋತಾರೆ. ಅವಾಗ ಅದು ಕೂಡ ಕಟ್ ಆಗಿ ಇನ್ನೇನು ಅವನು ಕೆಳಗಡೆ ಬಿದ್ದೋಗ್ಬೇಕು. ಅಷ್ಟರಲ್ಲಿ ಚೂಪಾಗೆ ಅವ್ನ್ ಕೂಗ್ತಿರುವಂತ ಶಬ್ದ ಕೇಳಿಸ್ಬಿಡುತ್ತೆ. ಅದರಿಂದ ಅದು ವಾಪಸ್ ಬಂದು ಇನ್ನೇನು ಎಲೆಕ್ಸ್ ನ ಇಟ್ಕೋಬೇಕು. ಅಷ್ಟರಲ್ಲಿ ಅವ್ನು ಇಟ್ಕೊಂಡಿದ್ದಂತಹ ಪೈಪ್ ಕಟ್ ಆಗಿ ಕೆಳಗಡೆ ಸ್ಲಿಪ್ ಆಗಿ ಚೂಪ ಬಾಲನ್ನ ಇಟ್ಕೊಂಡ್ ಬಿಡ್ತಾನೆ. ಅದ್ರ ಕೈಲಿ ಅವನನ್ನ ಮೇಲ್ಗಡೆ ಎತ್ತೋದಕ್ಕೆ ಆಗ್ತಾ ಇರೋದಿಲ್ಲ. ಎಲೆಕ್ಸ್ ತುಂಬಾ ಭಾರ ಇರೋದ್ರಿಂದ ಚೂಪ ಅದ್ ಇಟ್ಕೊಂಡಿರುವಂತಹ ಪೈಪ್ ನ ಕೈ ಬಿಟ್ಬಿಡುತ್ತೆ. ಅವಾಗ ಎಲೆಕ್ಸ್ ಜೊತೆ ಚೂಪ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಇನ್ನೇನ್ ಅವ್ರಿಬ್ರು ಕೆಳಗಡೆ ಬಿದ್ದೋಗ್ಬೇಕು. ಅಷ್ಟರಲ್ಲಿ ಚೂಪ ಫ್ಲೈ ಮಾಡ್ಕೊಂಡು ಎಲೆಕ್ಸ್ ನ ಮೇಲ್ಗಡೆ ತಗೊಂಡ್ ಬಂದು ತುಂಬಾ ಸೇಫ್ ಆಗಿ ಕೆಳಗಡೆ ಬಿಡುತ್ತೆ. ಅವನು ಸೇಫ್ ಆಗಿ ಮೇಲ್ಗಡೆ ಬಂದಿದ್ನ ನೋಡಿ ಎಲ್ರು ಅವನನ್ನ ತಪ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ. ಅದಾದ್ಮೇಲೆ ಚೂಪ ಅದರ ತಾಯಿ ಹತ್ರ ಹೋಗೋದಕ್ಕೆ ಅಂತ ಹೊರಡ್ತಾ ಇರುತ್ತೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ರಿಚರ್ಡ್ ಬಂದು ಚೂಪಾಗೆ ಮತ್ತೆ ಪ್ರಜ್ಞೆ ಹೋಗುವಂತಹ ಇಂಜೆಕ್ಷನ್ ಶೂಟ್ ಮಾಡ್ಬಿಡ್ತಾನೆ. ಅದರಿಂದ ಅದು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗುತ್ತೆ. ಅವಾಗ ಮಕ್ಕಳಿಗೆ ಆಗ್ಲಿ ಅವರ ತಾತನಿಗೆ ಆಗ್ಲಿ ರಿಚರ್ಡ್ ಗೆ ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವನ ಕೈಲಿ ಒಂದು ಸ್ಟನ್ ಗನ್ ಇರುತ್ತೆ. ಹಾಗಾಗಿ ರಿಚರ್ಡ್ ಚೋಪನ ಒಂದು ಬಾಕ್ಸ್ ಒಳಗಡೆ ಹಾಕಿ ಅದನ್ನ ಅವನು ಜೀಪ್ ಒಳಗಡೆ ಇಟ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಎಲ್ರು ಅವ್ರ ಕೈಲಿ ಏನು ಮಾಡಕ್ಕಾಗ್ದೆ ಚೋಪನ ನಾವು ಸೇವ್ ಮಾಡಕ್ ಆಗ್ಲಿಲ್ವಲ್ಲ ಅಂತ ತುಂಬಾ ದುಃಖ ಪಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ರಿಚರ್ಡ್ ಹೋಗ್ತಿದ್ದಂತಹ ಜೀಪ್ ಹತ್ರ ಚೂಪ ತಾಯಿ ಬಂದು ಜೀಪ್ಗೆ ಅಡ್ಡ ನಿಂತ್ಕೊಳ್ಳುತ್ತೆ. ಈ ಸಲ ಅದು ಒಂದೇ ಬಂದಿರೋದಿಲ್ಲ, ಅದ್ರ ಜೊತೆ ಅದರ ಸ್ನೇಹಿತರು ಕೂಡ ಬಂದಿರ್ತವೆ. ರಿಚರ್ಡ್ ಜೀಪ್ಗೆ ಎಷ್ಟೇ ಎಸ್ಲೇಟರ್ ಕೊಟ್ರು ಕೂಡ ಅದು ಮುಂದೆನೆ ಹೋಗ್ತಾ ಇರೋದಿಲ್ಲ. ಆ ಪ್ರಾಣಿಗಳೆಲ್ಲ ಜೀಪ್ ನ ಹಿಂದೆ ಮುಂದೆ ಎಲ್ಲ ಕವರ್ ಆಗಿ ಜೀಪ್ ಪಾರ್ಟ್ಸ್ ಗಳನ್ನೆಲ್ಲ ಕಿತ್ತಾಕ್ತಾ ಇರ್ತವೆ. ಅದರಿಂದ ರಿಚರ್ಡ್ ಚೂಪನ ಕರ್ಕೊಂಡು ಹೊರಗಡೆ ಬಂದು ಸ್ಟನ್ ಗನ್ ಇಂದ ಆ ಪ್ರಾಣಿಗಳನ್ನ ಎದುರಿಸ್ತಾ ಇರ್ತಾನೆ. ಅವಾಗ ಅವನ ಹತ್ರ ಎಲೆಕ್ಸ್ ತಾತ ಬಂದು ಅವನ್ ಕೈಲಿದ್ದಂತಹ ಸ್ಟನ್ ಗನ್ ನ ಕೆಳಗಡೆ ಬೀಳ್ಸಿ ಅವರು ರಿಚರ್ಡ್ ನು ಕೂಡ ಕೆಳಗಡೆ ಬೀಳಿಸ್ತಾರೆ. ಅದಾದ್ಮೇಲೆ ಎಲೆಕ್ಸ್ ಚೂಪನ ಅದರ ತಾಯಿ ಜೊತೆ ಕಳ್ಸ್ಕೊಡ್ತಾನೆ. ಅವನಿಗೆ ಇವಾಗ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಚೂಪ ಅದ್ರ ಫ್ಯಾಮಿಲಿ ಜೊತೆ ಸೇರ್ತಲ್ಲ ಅಂತ ಅಷ್ಟೊತ್ತಿಗಾಗ್ಲೇ ಅವನ ರಜಾ ಕೂಡ ಮುಗ್ದಿರುತ್ತೆ. ಅದರಿಂದ ಅವನು ವಾಪಸ್ ಅವನ ಮನೆಗೆ ಹೊರಡ್ತಾನೆ. ಅದರಿಂದ ಅವನು ಲೂನಾ, ಮೆಮೊ ಮತ್ತೆ ಅವನ ತಾತನನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇರ್ತಾನೆ. ಹಾಗೆ ಅವನು ಎಲ್ಲರ ಜೊತೆ ಹೊಂದ್ಕೊಳ್ಳೋದನ್ನ ಕಲ್ತಿರ್ತಾನೆ. ಅದರಿಂದ ಎಲೆಕ್ಸ್ ಅವನ ಹತ್ರ ಇದ್ದಂತಹ ವಿಡಿಯೋ ಗೇಮ್ ನ ಅವನ ತಾತನಿಗೆ ಕೊಟ್ಟು ಇದ್ರ ಅವಶ್ಯಕತೆ ಇನ್ಮೇಲೆ ನನಗಿಲ್ಲ ಅಂತ ಹೇಳಿ ಅವನ ತಾತನ ತುಂಬಾ ಪ್ರೀತಿಯಿಂದ ತಪ್ಕೊಂಡು ಜೆಟ್ ಒಳಗಡೆ ಹೋಗ್ತಾನೆ. ನಂತರ ಅವನು ಜೆಟ್ ಒಳಗಡೆ ಕೂತಿರ್ಬೇಕಾದ್ರೆ ಅವನಿಗೆ ವಿಶ್ ಮಾಡೋದಕ್ಕೆ ಅಂತ ಚೋಪ ಬರುತ್ತೆ. ಅದನ್ನ ನೋಡಿ ಎಲೆಕ್ಸ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಚೋಪ ಅದ್ರ ಫ್ಯಾಮಿಲಿ ಜೊತೆ ತುಂಬಾನೇ ಸಂತೋಷವಾಗಿರುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.